ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಬಹಳ ಒಂದು ಒಳ್ಳೆ ವಾಗ್ವಾದ ಆಗ್ತಿತ್ತು ನನಗೆ ಮತ್ತೆ ಒಬ್ಬ ಹುಡುಗ ಕೇರಳದಿಂದ ಬಂದಿರೋದಂತ. ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವಶ್ಯಕತೆ ಇಲ್ಲ ಬೆಂಗಳೂರಿನಲ್ಲಿ ನಿಮ್ಮ ಭಾಷೆ ಮಾತಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ನಮಗೆ ಮಾತಾಡೋದಕ್ಕೆ ಹಿಂದಿ ಇದೆಯಲ್ಲ, ಇಡೀ ದೇಶದಲ್ಲಿ ಹಿಂದಿನೇ ನಡೆಯುತ್ತಲ್ವಾ. ಸೊ ಹಾಗಾಗಿ ನಾನು ಹಿಂದಿನೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ಇವಾಗ ಹೇಳಿದೆ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಅದು ಹೇಗೆ ನೀವು ದುಡ್ಡು ಕೇಳ್ತಿರೋ ಕೇಳಿ ಅಂತ ಹೇಳಿದ್ದೀನಿ. ಬಹಳ ದುರಂತ ಅಂತ ಹೇಳಿದ್ರೆ, ಇದು ಕನ್ನಡಿಗರಿಗೆ ನಮಗೆ ನಾವು ಹುಡ್ಕೊಳ್ಬೇಕು. ನಾವು ಬೇರೆಯವ್ರು ಬಂದಿರೋರಿಗೆ ಬಹಳ ಚೆನ್ನಾಗಿ ಕಂಫರ್ಟ್ ಝೋನ್ ಕೊಟ್ಬಿಟ್ಟು ಈಗ ಈ ಮಾತುಗಳನ್ನ ಕೇಳ್ತಾ ಇದೀವಿ. ಅವನು ಹುಡುಗ ಎಷ್ಟು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ತಿದ್ದಾನೆ ಅಂದರೆ, ಅವಶ್ಯಕತೆ ಇಲ್ಲ, ನಾವು ಕನ್ನಡ ಮಾತಾಡೋ ಅವಶ್ಯಕತೆನೇ ಇಲ್ಲ ಬೆಂಗಳೂರಿನಲ್ಲಿ ಬಂದು ಅಂತ ಹೇಳ್ತಾನೆ ಹುಡುಗ. ಸೊ ಹಾಗಾಗಿ ಅವನು ಮಲಯಾಳಮಲ್ಲಿ ಹೇಳ್ತಾನಂತೆ. ನಾನಂದ ನೀನ್ ಇಲ್ಲಿ ಬಂದ ಮೇಲೆ ನೀವು ಕನ್ನಡ ಕಲೀಲೇಬೇಕು ಅಂತ. ಸೊ ಹಾಗಾಗಿ ಈಗ ನೋಡಿ, ಅವ್ರು ಯಾರೋ ಒಂದು ಹುಡುಗಿಗೆ ಫೋನ್ ಮಾಡ್ಬಿಟ್ಟು ಮಾತಾಡ್ತಿದ್ದಾರೆ. ಸೊ ಬಹಳನೇ ಒಂಥರ ಹೇಗೆ ಅಂದ್ರೆ ಇದೇ ಪ್ರಾಬ್ಲಮ್ಮು. ಇಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಎಲ್ಲಿ ನಡೆಯುತ್ತೆ, ಬೆಂಗಳೂರಿನಲ್ಲಿ ಕನ್ನಡ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರ ಹುಡುಗ. ಸೊ ಹಾಗಾಗಿ ಈಗ ನಾನು ಅವ್ರಿಗೆ ಅದಕ್ಕೆ ಒಂದು ಪ್ರಶ್ನೆ ಹಾಕಿದ್ದೀನಿ. ನೀವು ಅವ್ರಿಗೆ ಅದು ಅರ್ಥ ಆಯ್ತೋ ಇಲ್ಲ ಗೊತ್ತಿಲ್ಲ, ನೀವು ಮತ್ತೆ ಹಿಂದಿನಲ್ಲಿ ಮಾತಾಡ್ತಿದ್ದೀರಲ್ಲ, ನಾನು ಅವ್ರಿಗೆ ಹೇಳಕ್ ಟ್ರೈ ಮಾಡಿದೆ. ನೀವ್ ಏನಕ್ಕೆ ಸರಿಯಾಗಿ ಮಾತಾಡಿ ಇದನ್ನ ಏನು ಕನ್ನಡ ಕಲೀರಿ ಅಂತ ಹೇಳಿಕ್ಕೆ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಕಲಿಯಕ್ಕೆ ಅಂತ. ಯಾಕೆ ಬಂದ್ರಿ ಮತ್ತೆ ಇಲ್ಲಿಗೆ ಅಂದ್ರೆ, ಅಲ್ಲಿ ಅಷ್ಟೊಂದು ದುಡ್ಡು ಸಿಗಲ್ಲ ಕೇರಳನಲ್ಲಿ ಅಂತ. ಸೊ ಹಾಗಾಗಿ ಇವಾಗ ನೋಡೋಣ, ನಂದು ಎಂಡ್ ಆದಾಗ ಇವಾಗ ಕನ್ನಡದಲ್ಲೇ ಕೇಳ್ಬೇಕು. ಇಲ್ಲ ಅಂದ್ರೆ ನಾನಂತೂ ದುಡ್ಡು ಕೊಡೋದಿಲ್ಲ. ನೋಡೋಣ ಅದ್ ಏನ್ ಮಾಡ್ತಾರೆ ಅಂತ. ಕಲೀರಿ, ಈಗ್ಲೂ ಕಲೀಲಿಲ್ಲ ಅಂದ್ರೆ ಸ್ಪೆಷಲಿ ಬೆಂಗಳೂರಲ್ಲಿ ಇರೋಂತ ಕನ್ನಡಿಗರಿಗೆ ನಾಚಿಕೆ ಆಗ್ಬೇಕು. ಬೇರೆಯವರು ಅವ್ರ ಭಾಷೆ ಕಲೀಲ, ನಮ್ಮ ಭಾಷೆನ ಹೀಗೆ ಮನೆಯಲ್ಲಿ ಸಮೇತ ಕಲಿಯಲ್ಲ. ಮನೆಯಲ್ಲಿ ಸಮೇತ ನಾವು ಕನ್ನಡ ಅದಲ್ಲಿ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಎಂತ ಸ್ಥಿತಿ ಬರತ್ ಗೊತ್ತಾ, ಮುಂದಿನ ದಿನಗಳಲ್ಲಿ ಗೂಗಲ್ ಸರ್ಚ್ ಮಾಡ್ತಾರೆ ಈ ಪದಕ್ಕೆ ಏನ್ ಹೇಳ್ಬೇಕು ಅಂತ. ಅಂತ ಕೆಟ್ಟ ಸ್ಥಿತಿಗೆ ಖಂಡಿತ ನಾವು ಬಂದು ತಲುಪ್ತೀವಿ. ಇಷ್ಟಾನುಸಾರ ಗಾಡಿ ಓಡಿಸ್ತಾ ಇದ್ದಾನೆ, ಅವ್ನು ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ. ಇರ್ಲಿ, ನಾನು ಸುಮ್ಮನೆ ಇದ್ದೀನಿ, ಯಾಕಂದ್ರೆ ನಾನಂತೂ ಮಲಯಾಳಮಲ್ಲಿ ಮಾತಾಡಲ್ಲ. ಆ ಹುಡುಗ ಯಾರೋ ಒಂದು ಹುಡುಗಿ ಫೋನ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ, ಏನೋ ಹೇಳ್ತಾನೆ, ಈ ತರ ಮಾಡಿದ್ರು, ಈ ತರ ಹೇಳಿದ್ರು ಅಂತ. ಹೊಸಕೆರೆ ಹಳ್ಳಿ ನಾನು ಹಾಕಿರೋ ಒಂದು ಲೊಕೇಶನ್, ಬಟ್ ಆ ಹುಡುಗ ಹೋಗ್ತಾ ಇರೋದು ಬೇರೆನೇ ಕಡೆ. ಹಾಗಾಗಿ ಕನ್ನಡ ಕಲೀಲಿಲ್ಲ ಅಂದ್ರೆ ಇಲ್ಲಿ ಬದುಕು ಎಷ್ಟು ಕಷ್ಟ ಅಂತ ನಾನು ತೋರಿಸ್ಕೊಡ್ತೀನಿ ಆ ಹುಡುಗನ್. ಇವತ್ತು ನಾನೇನು ಮಾತಾಡಲ್ಲ. ಸೊ ಹಾಗಾಗಿ ಆ ಹುಡುಗ ಹೇಳ್ತಿರೋದು ಏನಂತ ಹೇಳಿದ್ರೆ, ಎಲ್ಲೆಲ್ಲೋ ಹೋಗ್ತಿದ್ದಾನೆ. ಇವತ್ತು ನನಗೆ ಆಕ್ಚುಲಿ ಕಾರ್ಯಕ್ರಮಕ್ಕೆ ಲೇಟ್ ಆಯ್ತು. ನಾನು ಹೊಸಕೆರೆಹಳ್ಳಿ ಸರ್ಕಲ್ಗೆ ಹೋಗ್ಬೇಕು, ಎಲ್ಲೆಲ್ಲೋ ತಿರುಗಿಸ್ತಾ ಇದ್ದಾನೆ ಗಾಡಿನ. ಇದು ಕಂಡ್ರಿ ನಮ್ ದುರಂತ. ನಮ್ದೇ ಊರಿಗೆ ಅತಿಥಿಗಳಾಗಿ ಬಂದು ಅಧಿಪತಿಗಳ ತರ ಮೆರೀತಾರೆ. ಈಗ್ಲೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಬಹಳ ಬಹಳ ಕಷ್ಟ. ಹೆಂಗ್ ಮಾತಾಡ್ತಾನೆ ಅಂದ್ರೆ, ಚಿಲ್ಟಾರಿ ಪಿಲ್ಟಾರಿಗಳು ಹಿಸ್ಟ್ರಿ ಸರಿಯಾಗಿ ತಿಳಿದುಕೊಳ್ದಿರಾ ತಲೆಯೆಲ್ಲ ಮಾತಾಡ್ತಾರೆ. ಅದಕ್ಕೆ ನಾವು ತಲೆ ಆಡಿಸ್ಬೇಕಾ? ಏನಕ್ಕೆ ರಾಜ್ಯವಾರು ವಿಂಗಡಣೆ ಆಗಿರೋದು? ಭಾಷೆ ಮೇಲಲ್ವಾ? ಎಷ್ಟೋ ಜನ ಜೀವ ಕೊಟ್ಟಿದ್ದಾರೆ ನಮ್ಮ ಭಾಷೆಗೆ. ಮನೆ ಭಾಷೆ ಬೇರೆ ಆದ್ರೂ ಕೂಡ ಮನದ ಭಾಷೆ ನಮ್ಮದು, ನಮ್ಮ ಭಾಷೆ ಅಂತ ಹೇಳಿದ್ರು. ಒಂದು ಆಟಿಟ್ಯೂಡ್ ನೋಡ್ಬೇಕು ನೀವು, ಏನ್ ಸೂಪರ್ ಆಗಿದೆ ಗೊತ್ತಾ. ಎಷ್ಟು ಒಂಥರ ಗಾಂಚಲಿಯ ಮಾತುಗಳು. ನಮ್ಮ ಯಜಮಾನ್ರು ಬುಕ್ ಮಾಡಿದ್ದು, ಸೊ ಹಾಗಾಗಿ ಅದು ಬೇರೆ ಕಡೆ ಹೋಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಫೋನ್ ಮಾಡ್ತಾ ಇದಾರೆ. ಎಲ್ಲಿಗೆ ಬಂದು ನಿಲ್ತಾ ಇದೀವಿ? ಈಗಿನ ಜನರೇಷನ್ ದೊಡ್ಡ ವಿಶ್ವಮಾನವ ತತ್ವ ತರ ಭಾಷೆ ಬಗ್ಗೆ ಮಾತಾಡ್ತಾರೆ, ಇಷ್ಟಿಷ್ಟು ಉದ್ದುದ್ದ ಮಾತಾಡ್ತಾರೆ. ಏನಾದ್ರೂ ಸ್ವಲ್ಪ ಹಿಂದಿ ವಿರೋಧವಾಗಿ ಮಾತಾಡಿದ್ರೆ ಹಿಂದೂ ವಿರೋಧಿ ಅನ್ನೋ ಒಂದು ಹಣೆಪಟ್ಟಿ ಕಟ್ತಾರಲ್ವಾ. ಎಚ್ಚೆತ್ಕೊಳ್ಳಿ, ನಮ್ಮ ಭಾಷೆನೂ ಮುಖ್ಯ, ನಮ್ಮ ದೇಶನೂ ಮುಖ್ಯ. ಹೌದು, ನಮ್ಮ ಭಾಷೆನ ಬಿಟ್ಬಿಡೋದ ಹಾಗಂತ ಯಾವಾಗ ನಾವು ಅರ್ಥ ಮಾಡ್ಕೊಳ್ಳೋದು ಇವೆಲ್ಲವನ್ನ ಬಹಳ ನೋವಾಗತ್ತೆ. ಎಷ್ಟು ಹೇಗೆ ಗೊತ್ತಾ, ನಾನು ನಿಜವಾಗ್ಲೂ ಒಂದೊಂದ್ಸರಿ ಅನ್ಸತ್ತೆ, ನಮ್ಮ ನಾಡಿನಲ್ಲಿ ನಾವೇ ಪರದೇಶಿಗಳಾಗ್ತೀವಿ ಇನ್ನು ಸ್ವಲ್ಪ ದಿನಕ್ಕೆ. ನೋಡಿ ಆ ಹುಡುಗ ಅದನ್ನೇ, ಇದೇ ವಿಚಾರ ಏನ್ ಕನ್ನಡ ಕನ್ನಡ ಅಂತಾರೆ ಇವರು ಅಂತಾನೆ ಹೇಳ್ತಾ ಇದ್ದಾನೆ. ಅವನು ಇನ್ನೊಂದು ಹುಡುಗಿಗೆ ಫೋನ್ ಮಾಡ್ಕೊಂಡು, ಇನ್ನೇನು ಹೇಳಕ್ ಆಗಲ್ವಲ್ಲ, ನಾನು ಲೈವ್ ಅಲ್ಲಿ ಇದೀನಿ ಅಂತ ಗೊತ್ತಾಗಿದ ತಕ್ಷಣ. ಸೊ ಹಾಗಾಗಿ FB ಲೈವ್ ಜಾ ರಹಿ ಹೂಂ ಮೈ. ಓಕೆ, ಜಾವ್ ನೋಡು, ಜಾವೋ ಅಂತ ಇದ್ದಾನೆ. ಸೊ दिक्कत नहीं है, रॉन्ग रूट भी जा रहे हैं आप. कौन सा रॉन्ग रूट? सही है क्या रॉन्ग रूट? आप कैसे बता रहे हैं? सही है क्या रॉन्ग रूट? ये देखो, ये कौन सा रॉन्ग रूट है? ಸೊ ಅವ್ರಿಗೆ ಹೇಳಿದೀನಿ, ಒಂದೇ ಷರತ್ ಏನಂದ್ರೆ, ನಾನು ಬೇರೆ ಭಾಷೆಯಲ್ಲಿ ಮಾತಾಡಲ್ಲ. ಪೇಮೆಂಟ್ ಕೊಡುವಾಗ ಕೇಳ್ಬೇಕು, ಅವ್ರು ಕನ್ನಡದಲ್ಲೇ ಕೇಳ್ಬೇಕು, ಇಲ್ದಿರೆ ಪೇಮೆಂಟ್ ನಾನು ಕೊಡಲ್ಲ.
कैसे रॉन्ग रूट जा रहे हैं ये क्या रॉन्ग रूट ಸೊ ನೋಡೋಣ ಅದು ಹೇಗೆ ಏನು ಕೇಳ್ತಾರೆ ಅಂತ ದಯವಿಟ್ಟು ಹೇಳ್ತೀನಿ. ಎಲ್ಲಿ ಕನ್ನಡ ಮಾತಾಡಲ್ಲ ಮೊದಲು ನೋಡ್ಬಿಟ್ಟು ಕಾರ್ ಬುಕ್ ಮಾಡಿ. ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಅದು ಕ್ಯಾನ್ಸಲ್ ಮಾಡಿ ಡ್ರೈವರ್ಗಳನ್ನ. ದಯವಿಟ್ಟು ಹೇಳ್ತೀನಿ, ನಾನ್ ಬುಕ್ ಮಾಡಿದ್ರೆ ಫಸ್ಟ್ ನಾನು ನೋಡ್ಬಿಟ್ಟೇನೆ ಕ್ಯಾನ್ಸಲೇ ಮಾಡೋವಂಥದ್ದು. ಇಂಥವ್ರುಗಳನ್ನೆಲ್ಲ ಸೊಪ್ಪೆ ಹಾಕ್ಬಾರ್ದು. ಎಂತ ದುರಹಂಕಾರ. ಬೇರೆ ರಾಜ್ಯದಿಂದ ಬಂದು ನಮ್ಮ ಹುಡುಗರದು ಕೆಲ್ಸಾನು ಕಿತ್ಕೊಳ್ತಾರೆ, ಜಾಬು ಕಿತ್ಕೊಳ್ಳೋದ್ರ ಜೊತೆಗೆ ಗಾಂಚಲಿನೂ ಮಾಡ್ತಾರೆ. ಹಂಗಾಗಿ ಈ ತರದ್ ಬೇಜಾನ್ ಜನ ನೋಡಿದೀವಿ. ಇವಂದು ನಂಬರು ತಗೊಳ್ತೀನಿ ಇವಾಗ. ಫೋನ್ ನಂಬರ್ ತಗೊಂಡು ಖಂಡಿತವಾಗಿ 50 लोग लाइव देखे क्या करेगा 50 लोग कितना लोग है बताओ कितना लोग है ये क्या रॉन्ग रूट ये कैसे रॉन्ग रूट हो गया आप किस लिए ऐसे बात कर रहे हैं क्या हो गया ಅವ್ನು ಹೇಳ್ತೀರ 50 ಜನ ನೋಡ್ಬಿಟ್ಟು ನಿಮ್ ಲೈವ್ ಅನ್ನ ಏನ್ ಮಹಾ ಮಾಡ್ಬಿಡಕ್ ಸಾಧ್ಯ. ನಾವು ಕಲಿಯಲ್ವಾ, ನೀವುಗಳೇ ಕಮ್ಮಿ ಜನ ಇದ್ದೀರಾ, ಇಲ್ಲಿ ಕಲಿಯೋ ಅವಶ್ಯಕತೆನೇ ಇಲ್ಲ ಅಂತ. ಸೊ ಹಾಗಾಗಿ ಬ್ಯಾಂಗ್ಳೂರ್ ಸೆಂಟ್ರಲ್ ಪೊಲೀಸ್ಗೆ ಬಹುಶಃ ಈ ತರದವ್ರಿಗೆ ಒಂಚೂರು ಹೇಳ್ಬೇಕು. ನಮ್ ನಾಡಿಗೆ ಬಂದ್ ಸುಮ್ನೆ ಏನ್ ಗೊತ್ತಾ, ಮನ್ಸನ್ನ ಹಾಳ್ ಮಾಡುವಂತ ಕೆಲ್ಸಗಳನ್ನ ಮಾಡ್ತಾರೆ ಇಂಥವ್ರು. ಏನು ಮಾಡಕ್ಕಾಗಲ್ಲ. ಸೊ ಒಂದು ಚೂರು ನೀವು ಇನ್ಮೇಲೆ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ ಏನಪ್ಪಾ ಅಂತ ಹೇಳಿದ್ರೆ, ಪಾಪ ತಿನ್ನ ಗತಿ ಇಲ್ದೆ ನಮ್ಮೂರಿಗೆ ಬಂದು ಬಿದ್ದಿರ್ತಾರೆ ಇವರು. ಅದ್ರ ಜೊತೆಗೆ ಒಬ್ರು ಮೀಡಿಯಾ ಪರ್ಸನ್ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಗಮನನೂ ಇಲ್ಲ ಅವರಿಗೆ. ಮಾಡ್ಲಿ, ಅವ್ನು ಅನ್ಕೊಂಡು 50 ಜನ ನೋಡ್ಬಿಟ್ರೆ ಈ ವಿಡಿಯೋ ದೊಡ್ಡದಾಗಿ ಏನ್ ಮಾಡ್ಕೊಂಡ್ಬಿಡ್ತೀರಾ ನೀವು ಅನ್ನೋ ತರ ಮಾತಾಡ್ತಿದ್ದಾನೆ. ಇರ್ಲಿ, ಅದೇನೇ ಬೇರೆ ವಿಚಾರ. ಆದ್ರೆ ದಯವಿಟ್ಟು ಇನ್ಮೇಲೆ ನೀವು ಬುಕ್ ಮಾಡೋಕ್ ಮುಂಚೆ ಕನ್ನಡ ಮಾತಾಡೋದಕ್ ಬರಲ್ಲ ಅಂದ್ರೆ ದಯಮಾಡಿ ಕ್ಯಾಬ್ ಬುಕ್ ಮಾಡ್ಬೇಡಿ. ಹೌದು, ಬೇರೆಯವ್ರು ಯಾರ್ ಬೇಕಾದ್ರೂ ಬರ್ಲಿ, ಆದ್ರೆ ನನ್ನ ಭಾಷೆ ಕಲಿಯಲ್ಲ, ಅಯ್ಯೋ ಹಿಂದಿ ಬರತ್ತಲ್ಲ ನಾನೇನಕ್ ಕಲಿಬೇಕು ಅಂತ ಹೇಳೋ ಅಂತ ದುರಹಂಕಾರದ ಮಾತುಗಳನ್ನ ಆಡ್ತಾರೆ ಅಂದ್ರೆ ದಯವಿಟ್ಟು ಸಹಿಸ್ಬೇಡಿ. ನನಗೆ ಆಕ್ಚುಲಿ ಲೇಟ್ ಆಗಿದೆ, ಬೇರೆ ಕಡೆಗೆ ತಗೊಂಡ್ ಬಂದಿದ್ದಾನೆ ಇವ್ನ ಗಾಡಿನ. ಆದರೂ ರಾಂಗ್ ಆಗೇ ಬಂದಿರೋದು. ರೂಟ್ ಎಲ್ಲೋ ಬೇರೆ ಕಡೆನೆ. ಅವ್ನ ಹಣೆ ಬರಕೋ ನನ್ನ ಹಣೆ ಬರಕೋ ಸರಿಯಾದ ಜಾಗದಲ್ಲಿ ಗಾಡಿ ಬಂದಿಲ್ಲ. ಇರ್ಲಿ, ಸೊ ದುಡ್ಡನ್ನ ಕೊಡ್ತೀನ ಎಲ್ಲೋ ಗೊತ್ತಿಲ್ಲ, ಆಮೇಲೆ ಅಪ್ಡೇಟ್ ಮಾಡ್ತೀನಿ. ನೋಡೋಣ ಅವನೇನ್ ದುಡ್ಡು ಕೇಳ್ತಾನೆ ಮಾಡ್ತಾನೆ ಅಂತ. ಹಾಗಾಗಿ ಸುಮ್ಮನೆ ಹೋಗ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಇದು ಸರಿ ಇಲ್ಲ, ಜಾಗ ನಿಲ್ಸಿರೋದು ಸರಿ ಇಲ್ಲ. ಸೊ ನಾನು ಇಟ್ಬಿಟ್ಟು ನಾನು ಮಾತಾಡ್ತೀನಿ. ದಯಮಾಡಿ ಇಂಥವ್ರು ಒಂದೇ ಕಳಕಳೆಯ ಪ್ರಾರ್ಥನೆ, ಯಾರಿಗೋ ಬುದ್ಧಿ ಕಲಿಸ್ಬೇಕು ಅಂತಲ್ಲ, ಮೊದಲು ನಾವು ಬುದ್ಧಿ ಕಲಿಬೇಕು ಇಂಥವ್ರಿಂದ. ಸೊ ದಯಮಾಡಿ ಅಪ್ಪಿ ತಪ್ಪಿ ಕೂಡ ಇಂಥವ್ರನ್ನ ಎಂಟರ್ಟೈನ್ ಮಾಡಬೇಡಿ. ಮತ್ತೆ ಇಂಥವ್ರ ಏನು ಕಂಟೆಂಟ್ ಮಾಡ್ಕೊತಾ ಇದೀನಿ ಅಂತಾನೆ. ಸೊ ದಯಮಾಡಿ ಇಂಥ ಸೊಕ್ಕಿರೋ ಅಂತ ನನ್ನ ಮಕ್ಕಳನ್ನ ಫಸ್ಟ್ ಆಫ್ ಆಲ್ ಫೋನ್ ಮಾಡಿದಾಗ ಕನ್ನಡದಲ್ಲಿ ಮಾತಾಡಿದ್ರೆ ಮಾತ್ರ ಕ್ಯಾಬ್ ಇಲ್ಲ. ನಾನ್ ಪೇ ಮಾಡಲ್ಲ ಇವ್ನಿಗೆ.